Good morning. In this session, let us discuss the another system of branch accounting for dependent branches, that is stock and debtors system. In the last session, we had discussed the debtors system. Okay, so ಹೋದ ಸೆಷನ್ಗಳಲ್ಲಿ ನಾವು debtors system of branch accounting ಅನ್ನ ಡಿಸ್ಕಸ್ ಮಾಡಿದ್ವಿ, ಜರ್ನಲ್ ಎಂಟ್ರೀಸ್ ಗಳನ್ನ ನೋಡಿದ್ವಿ, ಹಾಗೆ ಅದರಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಕೂಡ ನೋಡಿದ್ವಿ. ಇವತ್ತು ಸೆಕೆಂಡ್ ಸಿಸ್ಟಮ್ ಅವೈಲೇಬಲ್ ಫಾರ್ ಡಿಪೆಂಡೆಂಟ್ ಬ್ರಾಂಚಸ್ ಅನ್ನ ತಗೊಳ್ಳೋಣ, ದಟ್ ಇಸ್ ಸ್ಟಾಕ್ ಅಂಡ್ ಡೆಟಾರ್ಸ್ ಸಿಸ್ಟಮ್. ಲೆಟ್ ಅಸ್ ಸಿ ವಾಟ್ ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ಡೆಟಾರ್ ಸಿಸ್ಟಮ್ ಅಂಡ್ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್. ಸೊ ಡೆಟಾರ್ ಸಿಸ್ಟಮ್ ಅಲ್ಲಿ ಏನಾಗತ್ತೆ, ಹೇಗಾಗತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡೋಣ. So this system is applied where the branch is instructed to sell the goods at the same price as fixed by the head office. So ಇಲ್ಲಿ ಈ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಹೆಡ್ ಆಫೀಸ್ ಹೇಳಿರುವಂತಹ ಬೆಲೆಗೆನೆ ಬ್ರಾಂಚಸ್ ಗಳು ತನ್ನ ಗೂಡ್ಸ್ ಸಪ್ಲೈ ಮಾಡಿದ್ದನ್ನ ಸೇಲ್ ಮಾಡಿದಾಗ ನಾವು ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ನ ಅಪ್ಲೈ ಮಾಡ್ಕೊಂತೀವಿ, ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂತೀವಿ. ಸೊ ಹಾಗಾದ್ರೆ ಹೆಡ್ ಆಫೀಸೇ ಗೂಡ್ಸಿಗೆ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಬಿಟ್ಟಿರತ್ತೆ. ಅದೇ ಬೆಲೆಗೆ ಅದೇ ಪ್ರೈಸ್ಗೆ ಬ್ರಾಂಚಸ್ ಕಸ್ಟಮರ್ಸ್ಗೆ ಸೇಲ್ ಮಾಡಿದಾಗ ಅವಾಗ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ಅನ್ನ ಯೂಸ್ ಮಾಡಬೇಕು. ಸೊ ಈ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ಅಲ್ಲಿ ವೇರಿಯಸ್ ಅಕೌಂಟ್ಸ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಲೈಕ್ ಬ್ರಾಂಚ್ ಸ್ಟಾಕ್ ಅಕೌಂಟ್, ಬ್ರಾಂಚ್ ಡೆಟಾರ್ಸ್ ಅಕೌಂಟ್, ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್, ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂಡ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಇವೆಲ್ಲ ರೆಡಿ ಆದ್ಮೇಲೆ ನಾವು ಲಾಸ್ಟ್ಗೆ ಬ್ರಾಂಚ್ ಅಕೌಂಟ್ ಅನ್ನ ರೆಡಿ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಸ್ಟಾಕ್ ರಿಲೇಟೆಡ್ ಎಂಟ್ರೀಸ್ ಅನ್ನ ನಾವು ಬ್ರಾಂಚ್ ಅಕೌಂಟಿಗೆ, ಬ್ರಾಂಚ್ ಸ್ಟಾಕ್ ಅಕೌಂಟಿಗೆ ಹಾಕಿ ಅಲ್ಲಿ ಆ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಕೋಬೇಕು. ಅದೇ ರೀತಿ ಡೆಟಾರ್ಸ್ ರಿಲೇಟೆಡ್ ಏನೇನು ಇನ್ಫಾರ್ಮೇಶನ್ ಇರತ್ತೆ, ಕ್ರೆಡಿಟ್ ಸೇಲ್ಸ್ ಇರ್ಬೋದು, ಓಪನಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಡೆಟಾರ್ಸ್, ಡಿಸ್ಕೌಂಟ್ ಅಲೌಡ್, ಬ್ಯಾಡ್ ಡೆಟ್ಸ್, all these things will be entered in branch debtors account. ಅದೇ ರೀತಿ expenses. So branches have certain expenses. So expenses incur ಮಾಡ್ತವೆ. ಅದಕ್ಕೆ ಕೆಲವೊಂದ್ಸತಿ ಹೆಡ್ ಕ್ವಾರ್ಟರ್ಸ್, ಹೆಡ್ ಆಫೀಸೇ ದುಡ್ಡನ್ನ ಸೆಂಡ್ ಮಾಡಿರುತ್ತೆ, ಕ್ಯಾಶ್ ರೆಮಿಟ್ ಮಾಡಿರುತ್ತೆ. ಇಲ್ಲ ಅಂತಂದ್ರೆ ಒಂದ್ಸತಿ ಬ್ರಾಂಚ್ ತಾನೇ ಎಕ್ಸ್ಪೆನ್ಸಸ್ ಅನ್ನ ಪೇ ಮಾಡ್ಕೊಂಡಿರುತ್ತೆ. ಸೊ such information will be entered in branch expenses account. Then branch adjustment account. So this is relating to the loading and all those adjustments. Okay, so loading irutte, yakantandre invoice price alli invoice price mele goods enadru supply adaga ನಾವು ಲೋಡಿಂಗ್ ಅನ್ನ ತೆಗಿಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಡೂ ಅಡ್ಜಸ್ಟ್ಮೆಂಟ್ಸ್. ಸೊ ದೋಸ್ ಅಡ್ಜಸ್ಟ್ಮೆಂಟ್ಸ್ ವಿಲ್ ಬಿ ಡನ್ ಇನ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೊ ಈ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿದ್ಮೇಲೆನೆ ನಮ್ಗೆ ಪ್ರಾಫಿಟ್ ಎಷ್ಟಾಗತ್ತೆ ಅನ್ನೋದು ಗೊತ್ತಾಗೋದು. Then the last account which will be prepared is goods sent to branch account. So ಇಲ್ಲಿ goods ಕಳಿಸಿರೋದು ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೆ ಹೋಗಿರೋದು ಮತ್ತೆ ಬ್ರಾಂಚ್ ಇಂದ ಹೆಡ್ ಆಫೀಸ್ ಗೆ ರಿಟರ್ನ್ ಆಗಿರೋದು, ಈ ಇನ್ಫಾರ್ಮೇಶನ್ ನಾವು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಲ್ಲಿ ತಗೋತೀವಿ. ಹಾಗೆ ಇದರ ರಿಲೇಟೆಡ್ ಲೋಡಿಂಗ್ ಅನ್ನು ಕೂಡ ನಾವು ಇಲ್ಲಿ ತೋರಿಸ್ತೇವೆ. ಸೊ ದೀಸ್ ಆರ್ ದಿ 5 ಇಂಪಾರ್ಟೆಂಟ್ ಲೆಜರ್ ಅಕೌಂಟ್ಸ್ ವಿಚ್ ಆರ್ ಟು ಬಿ ಓಪನ್ಡ್. ಸೊ ಇದಿಷ್ಟು ಆದ್ಮೇಲೆ ನಾವು ಬ್ರಾಂಚ್ ಅಕೌಂಟ್ ಅನ್ನ ರೆಡಿ ಮಾಡ್ಕೋತೀವಿ. ಡೇಟಾ ಸಿಸ್ಟಮ್ ಅಲ್ಲಿ ಹೇಗೆ ಬ್ರಾಂಚ್ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ಓಪನ್ ಆಗತ್ತೆ. ಆದ್ರೆ ಏನು, ಇಲ್ಲಿ ಅದಕ್ಕೆ ಸಪೋರ್ಟಿಗೆ ನಾವು 5 ಲೆಜರ್ ಅಕೌಂಟ್ಸ್ ಅನ್ನ ರೆಡಿ ಮಾಡ್ಕೊಂತೀವಿ. ಓಕೆ, ಸೊ ಲೆಟ್ ಅಸ್ move forward and see the journal entries. So in the books of head office, how the journal entries will appear under stock and debtors system. So nodi, first for goods sent to branch. So goods sent to branch, we know the journal entry, branch account debit to goods sent to branch account. So this is the common journal entry. Now debtor system allu idanna nodidvi, ade entry illu kuda nodthivi. Next, for goods returned to branch by debtors. ನೋಡಿ, ಹೆಡ್ ಆಫೀಸ್ ಗೂಡ್ಸ್ ಅನ್ನ ಬ್ರಾಂಚ್ ಕಳ್ಸತ್ತೆ. ಬ್ರಾಂಚಸ್ ಏನ್ ಮಾಡುತ್ತೆ, ಸೇಲ್ ಮಾಡತ್ತೆ ಕಸ್ಟಮರ್ಸ್ಗೆ, ಅಂದ್ರೆ ಡೆಟಾರ್ಸ್ಗೆ. ಸೊ ಈಗ ಆ ಡೆಟಾರ್ಸ್ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಗೂಡ್ಸ್ ಡಿಫೆಕ್ಟಿವ್ ಇರೋದ್ರಿಂದನೋ ಅಥವಾ ರಾಂಗ್ ಸಪ್ಲೈ ಆಗಿರತ್ತಂತನೋ ರಿಟರ್ನ್ ಮಾಡತ್ತೆ. ಯಾರಿಗೆ, ಬ್ರಾಂಚ್ಗೆ ರಿಟರ್ನ್ ಆಗತ್ತೆ. ಆ ರೀತಿ
ಡೆಟಾರ್ಸ್ ಬ್ರಾಂಚ್ ಗೆ ಗೂಡ್ಸ್ ನ ರಿಟರ್ನ್ ಮಾಡಿದಾಗ ದ ಜರ್ನಲ್ ಎಂಟ್ರಿ ವಿಲ್ ಬಿ ಬ್ರಾಂಚ್ ಸ್ಟಾಕ್ ಅಕೌಂಟ್. ಸೊ ಯಾಕೆ ಇದು ಸ್ಟಾಕ್ ಗೆ ಇಫೆಕ್ಟ್ ಆಗ್ತಾ ಇದೆ. ಸೊ ಇದ್ರದ್ದು ಇಫೆಕ್ಟ್ ಎಲ್ಲಿ ತೋರಿಸ್ತೀವಿ ನಾವು, ಬ್ರಾಂಚ್ ಸ್ಟಾಕ್ ಅಕೌಂಟ್. ಯಾಕಂತಂದ್ರೆ ಅವ್ರ ಗೂಡ್ಸ್ ರಿಟರ್ನ್ ಮಾಡೋದ್ರಿಂದ ನಮ್ ಸ್ಟಾಕ್ ಜಾಸ್ತಿ ಆಯ್ತು. ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಬಿಕಾಸ್ ಹೂ ಇಸ್ ಗಿವಿಂಗ್ ಅಸ್ ಡೆಟಾರ್ಸ್. ಸೊ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಎರಡು ಅಕೌಂಟ್ ಇಲ್ಲಿ ಎಫೆಕ್ಟ್ ಆಗುತ್ತೆ, ಸ್ಟಾಕ್ ಅಕೌಂಟ್ ಮತ್ತೆ ಡೆಟಾರ್ಸ್ ಅಕೌಂಟ್. ದೆನ್ ನೆಕ್ಸ್ಟ್ ಫಾರ್ ಸರ್ಪ್ಲಸ್ ಆಫ್ ಗೂಡ್ಸ್ ಇನ್ ಸ್ಟಾಕ್ ಇಫ್ ಎನಿ. ಸೊ ಒಂದ್ಸತಿ ಗೂಡ್ಸ್ ಎಕ್ಸಸ್ ಇರುತ್ತೆ, ಸರ್ಪ್ಲಸ್ ಇರುತ್ತೆ ಸ್ಟಾಕ್ ಅಲ್ಲಿ. ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಸೊ ಇದನ್ನ ರೆಕಾರ್ಡ್ ಮಾಡ್ಕೊಂಡು ನಾವು ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದೆನ್ ಫಾರ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಬೈ ದಿ ಬ್ರಾಂಚ್. ಸೊ ಬ್ರಾಂಚಸ್ ಗೂಡ್ಸ್ ಹೆಡ್ ಆಫೀಸ್ ಇಂದ ಗೂಡ್ಸ್ ತಗೊಳ್ಳೋದೆ ಸೇಲ್ ಮಾಡೋದಕ್ಕೆ, ಕ್ಯಾಶ್ ಸೇಲ್ ಮಾಡಿದಾಗ ಬ್ರಾಂಚ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಓಕೆ, ಸೊ ನಾವಿಲ್ಲಿ ಸೇಲ್ಸ್ ಅಂತ ಬರೆಯಲ್ಲ, ಸ್ಟಾಕ್ ಅಕೌಂಟ್ ಬರೀತೀವಿ. ದೆನ್ ಫಾರ್ ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ಬೈ ದಿ ಬ್ರಾಂಚ್. ಸೊ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಓಕೆ, ಸೊ ಇಲ್ಲಿ ಕ್ಯಾಶ್ ಬದಲಾಗಿ ಡೆಟಾರ್ಸ್ ಬರುತ್ತೆ. ದೆನ್ ದ ನೆಕ್ಸ್ಟ್ ಎಂಟ್ರಿ ಫಾರ್ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್. ಸೊ ಡೆಟಾರ್ಸ್ ಹೇಗೆ ಬ್ರಾಂಚ್ ಗೆ ಗೂಡ್ಸ್ ಡಿಫೆಕ್ಟಿವ್ ಇದೆ ಅಂತಾನೋ, ರಾಂಗ್ ಸಪ್ಲೈ ಆಗಿದೆ ಅಂತ ಹೇಳಿ ರಿಟರ್ನ್ ಮಾಡ್ತಾರೋ, ಅದೇ ರೀತಿ ಬ್ರಾಂಚಸ್ ಕೂಡ ಹೆಡ್ ಆಫೀಸಿಗೆ ರಿಟರ್ನ್ ಮಾಡ್ತಾರೆ. ಮೇ ಬಿ ಅವ್ರು ಆರ್ಡರ್ ಮಾಡೋದಕ್ಕಿಂತ ಜಾಸ್ತಿ ಬಂದಿರ್ಬೋದು, ಅಥವಾ ಬೇರೆದ್ ಬಂದಿರ್ಬೋದು, ಅಥವಾ ಡಿಫೆಕ್ಟಿವ್ ಇರ್ಬೋದು. ಸೊ ದೆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಓಕೆ, ಸೊ ಇಲ್ಲಿ ಸ್ಟಾಕ್ ಎಫೆಕ್ಟ್ ಆಗ್ತಾ ಇದೆ, ಯಾಕಂದ್ರೆ ನಾವು ವಾಪಸ್ ಗೂಡ್ಸ್ ಕಳಿಸಿದಾಗ ನಮ್ಮ ಸ್ಟಾಕ್ ಕಮ್ಮಿ ಆಗತ್ತೆ. ಸೊ ಕ್ರೆಡಿಟ್ ಬ್ರಾಂಚ್ ಸ್ಟಾಕ್ ಅಕೌಂಟ್. ನೆಕ್ಸ್ಟ್ ಫಾರ್ ಡೆಫಿಸಿಟ್ ಆರ್ ಶಾರ್ಟೇಜ್ ಆಫ್ ಗೂಡ್ಸ್ ಇನ್ ಸ್ಟಾಕ್. ಸೊ ಸರ್ಪ್ಲಸ್ ಹೇಗಾಗತ್ತೆ ಆ ರೀತಿ ಶಾರ್ಟೇಜು ಆಗ್ಬಹುದು. ಸೊ ಆವಾಗ ರಿವರ್ಸ್ ಎಂಟ್ರಿ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ನೋಡಿ, ಸರ್ಪ್ಲಸ್ ಇದ್ದಾಗ ಸ್ಟಾಕ್ ಅಕೌಂಟ್ ಡೆಬಿಟ್ ಟು ಅಡ್ಜಸ್ಟ್ಮೆಂಟ್ ಅಕೌಂಟ್ ಬರುತ್ತೆ. ಅದೇ ಶಾರ್ಟೇಜ್ ಅಥವಾ ಡೆಫಿಸಿಟ್ ಇದ್ದಾಗ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸ್ಟಾಕ್ ಅಕೌಂಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಫಾರ್ ಕ್ಯಾಶ್ ರಿಸೀವ್ಡ್ ಬೈ ಬ್ರಾಂಚ್ ಫ್ರಮ್ ಡೆಟಾರ್ಸ್. ಸೊ ಡೆಟಾರ್ಸ್ ಪೇಮೆಂಟ್ ಮಾಡಿದಾಗ ಬ್ರಾಂಚ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು branch debtors account. Then next for bad debts, discount and allowance, branch expenses account debit to branch debtors account. ನೋಡಿ, bad debts ಮತ್ತೆ ಡಿಸ್ಕೌಂಟ್ ಅಥವಾ ಏನ್ ಕೊಡ್ತೀವಿ ನಾವು ಡೆಟಾರ್ಸ್ ಗಳಿಗೆ, ಅವೆಲ್ಲ ನಮ್ಮ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಡೆಟಾರ್ಸ್ ಅಕೌಂಟ್. Then next for branch expenses which are paid in, branch expenses account debit to branch cash account. So branch expenses ಅನ್ನ ಇನ್ಕರ್ ಮಾಡ್ತಾ ಇರತ್ತೆ, ಅದನ್ನ ಪೇ ಮಾಡಿದಾಗ branch expenses account debit to branch cash account. Then next journal entry for closing branch expenses account. So ನಾವು ಈಗ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಎಲ್ಲಾ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿದ್ಮೇಲೆ ನಾವು ಬ್ರಾಂಚ್ ಅಕೌಂಟ್ ಅನ್ನ ರೆಡಿ ಮಾಡ್ತೀವಿ. ಸೊ ಫಾರ್ ಕ್ಲೋಸಿಂಗ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್ ನಾವು ಇದರಲ್ಲಿರೋ ಬ್ಯಾಲೆನ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಡೆಬಿಟ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂಡ್ ಕ್ರೆಡಿಟ್ ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್. ದೆನ್ ನೆಕ್ಸ್ಟ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಎಕ್ಸಸ್ ಪ್ರೈಸ್, ಅಂದ್ರೆ ಇದು ಲೋಡಿಂಗ್ ರಿಮೂವ್ ಮಾಡೋದಕ್ಕೆ. ಸೊ ನಾವು ಕನ್ಸೈನ್ಮೆಂಟ್ ಅಲ್ಲಿ ನೋಡಿದೀವಿ ಲೋಡಿಂಗ್ ಅನ್ನ ಹೇಗೆ ತೆಗಿಬೇಕು ಅಂತ ಹೇಳಿ. ಡೆಬಿಟ್ ಸೈಡ್ ಎಂಟ್ರಿ ಬಂದಿದ್ದಕ್ಕೆ ಕ್ರೆಡಿಟ್ ಸೈಡ್ ಅನ್ನ ನಾವು ಲೋಡಿಂಗ್ ಎಂಟ್ರಿ ತೋರಿಸ್ತೀವಿ. ಅದೇ ರೀತಿ ಕ್ರೆಡಿಟ್ ಸೈಡ್ ಬಂದಿರೋ ಎಂಟ್ರಿಗೆ ಡೆಬಿಟ್ ಸೈಡ್ ಲೋಡಿಂಗ್ ಎಂಟ್ರಿನ ಕೊಡ್ತೇವೆ. ಸೊ ಫಸ್ಟ್ ಇಸ್ ಲೋಡಿಂಗ್ ಇನ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಲೋಡಿಂಗ್ ತೆಗಿಬೇಕು ಅಂತಂದ್ರೆ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್. ಸೊ ಕ್ಲೋಸಿಂಗ್ ಸ್ಟಾಕ್ ಮತ್ತೆ ಓಪನಿಂಗ್ ಸ್ಟಾಕ್ ಗೆ ನಾವು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿರೋ ಲೋಡಿಂಗ್ ಅನ್ನ ತೆಗಿಯೋದಕ್ಕೆ the entry which we will be passing is adjustment account debit to stock reserve account. Then loading in goods returned by branch. So goods in return ಆಗಿರುತ್ತೆ branch in the head office ಗೆ. So branch adjustment account debit to goods sent to branch account. Then next loading in deficit of stock, branch debit branch adjustment account, credit branch stock account. Okay, so this is how we remove the loading. Next for adjustment of excess price, again now for opening stock. Okay,
Opening stock, stock reserve account debit to branch adjustment account. So ನೋಡಿ closing stock ಮತ್ತೆ opening stock reverse entry ಬರುತ್ತೆ. Then loading in goods sent to branch. Debit goods sent to branch and credit branch adjustment account. So goods returned by branch reverse entry ಇಲ್ಲಿ ಬರುತ್ತೆ. Next, loading in surplus of account stock. Debit branch stock account, credit branch adjustment account. Okay, so this is how we are going to take out the loading. Then next, for transfer of profit as per branch adjustment account. So ಈಗ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ನಾವು ಎಲ್ಲಾ ಲೋಡಿಂಗ್ ಅನ್ನ ತೆಗೆದು ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ. ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಅಡ್ಜಸ್ಟ್ಮೆಂಟ್ ಅಕೌಂಟ್ ಇಂದ ಇದು ಎಲ್ಲಿಗೆ ಹೋಗುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗುತ್ತೆ. And the last entry for closing of goods sent to branch account, trading account ಗೆ ಟ್ರಾನ್ಸ್ಫರ್ ಮಾಡ್ತೀವಿ. So goods sent to branch account debit to trading account. Okay, so these are the journal entries which we come across in debtors stock and debtors system. Okay, so now let us take up a problem on stock and debtors system. This problem was asked by RCUB in May 2019 for 15 marks. Supriya Traders, Belgavi, has a branch at Ankli. Goods are invoiced to branch at cost plus 50% thereon. Okay. So, Ankliಗೆ ಬೆಳಗಾವಿಯಿಂದ ಅಂಕ್ಲಿ ಗೂಡ್ಸ್ ಹೋಗಿದೆ. ಪ್ರೈಸ್ ಏನಿದೆ? ಕಾಸ್ಟ್ ಪ್ಲಸ್ 50% ಇದೆ. Okay. From the following information given below, prepare the necessary ledger accounts under stock and debtor system to show profit or loss earned by the branch. Okay, so let us see. Stock on 1/4/2018 at invoice price 9,300. Invoice price ಬಂತು ಅಂತಂದ್ರೆ ನಾವು ಲೋಡಿಂಗ್ ಅನ್ನ ತೆಗಿಬೇಕು. Okay. Debtors on 1/4/2018 8,800. ಸೊ ನೋಡಿ ಎರಡರದ್ದು ಓಪನಿಂಗ್ ಕೊಟ್ಟಿದ್ದಾರೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್ 34,000. ನೋಡಿ ಒಂದು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ, ಒಂದು ಕಾಸ್ಟ್ ಪ್ರೈಸ್ ಅಲ್ಲಿ ಇದೆ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಸ್ಟಾಕ್ ಓಪನಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಂದ ತಕ್ಷಣ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಕೂಡ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನ ಆಮೇಲೆ ಮಾಡೋಣ. ಸೇಲ್ಸ್ ಅಟ್ ಬ್ರಾಂಚ್, ಕ್ಯಾಶ್ ಸೇಲ್ಸ್ 25,000, ಕ್ರೆಡಿಟ್ ಸೇಲ್ಸ್ 31,000. ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ 30,400. ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್ 1,500. Goods returned by debtors 1,200. Surplus in stock 1,650. Discount allowed to debtors 200. Expenses at branch 5,400. Okay, so this is the problem. We need to prepare the ledger accounts in the books of head office under stock and debtor system. So branch account ಅನ್ನ ರೆಡಿ ಮಾಡೋಕ್ಕಿಂತ ಮುಂಚೆ ನಾವು ಇಂಪಾರ್ಟೆಂಟ್ ಅಥವಾ ನೆಸೆಸರಿ ಇರುವಂತಹ ಲೆಜರ್ ಅಕೌಂಟ್ಸ್ ಅನ್ನ ರೆಡಿ ಮಾಡಬೇಕು. ಸೊ ಸ್ಟಾಕ್ ಅಂಡ್ ಡೆಟಾರ್ ಸಿಸ್ಟಮ್ ಅಲ್ಲಿ ಯಾವ ಲೆಜರ್ ಅಕೌಂಟ್ಸ್ ರೆಡಿ ಆಗುತ್ತೆ ಅಂತ ನೋಡಿದ್ವಿ ನಾವು. ಸ್ಟಾಕ್ ಅಕೌಂಟ್, ಡೆಟಾರ್ಸ್ ಅಕೌಂಟ್, ಎಕ್ಸ್ಪೆನ್ಸಸ್ ಅಕೌಂಟ್, ಅಡ್ಜಸ್ಟ್ಮೆಂಟ್ ಅಕೌಂಟ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಸೊ ಇವ ಐದನ್ನ ನಾವು ರೆಡಿ ಮಾಡ್ಕೊಂಡು ಆಮೇಲೆ ಬ್ರಾಂಚ್ ಅಕೌಂಟ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಹಾಗೆ ಈ ಪ್ರಾಬ್ಲಮ್ ಅನ್ನ ನೋಡಿದಾಗ ನೋಡಿ, ಸ್ಟಾಕ್ ಓಪನಿಂಗ್ ಕೊಟ್ಟಿದ್ದಾರೆ, ಡೆಟಾರ್ಸ್ ಓಪನಿಂಗ್ ಕೊಟ್ಟಿದ್ದಾರೆ, ಎರಡರದ್ದು ಕ್ಲೋಸಿಂಗ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಸ್ಟಾಕ್ ಅಕೌಂಟ್ ರೆಡಿ ಮಾಡಿದಾಗ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗೂ ಅಷ್ಟೇ ಕ್ಲೋಸಿಂಗ್ ಡೆಟಾರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಫಸ್ಟ್ ಇಸ್ ಬ್ರಾಂಚ್ ಸ್ಟಾಕ್ ಅಕೌಂಟ್. ಓಕೆ, ಸೊ ಬ್ರಾಂಚ್ ಸ್ಟಾಕ್ ಅಕೌಂಟ್ ನಮಗೆ ರೆಡಿ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಕ್ಲೋಸಿಂಗ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ. ಸೊ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. So first to opening stock ಅಥವಾ ಇದನ್ನ ನೀವು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಮಾಡ್ಕೊಳ್ಳಿ. ಸೊ to balance brought down is 9,300. Okay, then next to goods sent to branch. Goods sent to branch, this is at invoice price. Invoice price ಅಲ್ಲಿ ನಾವು ಮಾಡ್ಕೋಬೇಕು.
ಯಾಕೆಂತಂದ್ರೆ ಓಪನಿಂಗ್ ಸ್ಟಾಕ್ ಎಲ್ಲ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಕೂಡ ಇನ್ವಾಯ್ಸ್ ಪ್ರೈಸ್ ಮಾಡ್ಕೊಳ್ಳೋಣ. ಅವ್ರು ಕೊಟ್ಟಿರೋದು 34,000. ಸೊ ಕಾಸ್ಟ್ ಪ್ಲಸ್ 50% ಇದೆ. ಸೊ 34,000 ಇನ 50% ಎಷ್ಟಾಗತ್ತೆ? ದಟ್ ವಿಲ್ ಬಿ 17,000. ಓಕೆ, ಸೊ goods sent to branch at invoice price will be 51,000. Okay, then next, goods returned from debtors. So to branch debtors account, debtors anta just baribaardu, branch debtors account. ಯಾಕಂತಂದ್ರೆ ಅವ್ರ goods return ಆಗಿದೆ. So returns from debtors. Okay, returns from debtors, return ಆಗಿರೋದು 1,200. Okay, 1,200. Now let us come to sales. So stock related ಏನೇನ್ ಇನ್ಫಾರ್ಮೇಶನ್ ಇದೆ ಅದನ್ನ ತಗೊಂತಾ ಹೋಗೋದು. ಸೊ ಈಗ ಸ್ಟಾಕ್ ಕಮ್ಮಿ ಆಗಿರೋದು, ಇದು ಸ್ಟಾಕ್ ಜಾಸ್ತಿ ಆಗಿರೋದು ತೋರ್ಸುತ್ತೆ ಡೆಬಿಟ್ ಸೈಡ್. ಇದು ಸ್ಟಾಕ್ ಹೇಗ್ ಕಮ್ಮಿ ಆಗಿದೆ ಅಂತ ತೋರಿಸ್ತಾರೆ. ಸೊ ಕ್ಯಾಶ್, ದಿಸ್ ಇಸ್ ರಿಲೇಟಿಂಗ್ ಟು ಕ್ಯಾಶ್ ಸೇಲ್ಸ್. ಸೇಲ್ ಆಗಿರೋದ್ರಿಂದನೂ ನಮ್ ಸ್ಟಾಕ್ ಕಮ್ಮಿ ಆಗಿದೆ. ಎಷ್ಟು ಸೇಲ್ ಆಗಿದೆ? 25,000 ಕ್ಯಾಶ್ ಆಗಿದೆ. ಅದೇ ರೀತಿ ಕ್ರೆಡಿಟ್ ಸೇಲ್ಸ್ ಆಗಿದೆ. ಸೊ ಕ್ರೆಡಿಟ್ ಸೇಲ್ಸ್ ಅಂತ ಬರಿಬಾರ್ದು, ನಾವಿಲ್ಲಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಬರಿಬೇಕು. ಸೊ ಬ್ರಾಂಚ್ ಡೆಟರ್ಸ್ ಅಕೌಂಟ್. So this is relating to credit sales. Okay, so credit sales ಎಷ್ಟಿದೆ? That is 31,000. 31,000. Okay, then next, ಈಗ ಯಾವ ರೀತಿ ಡೆಟರ್ಸ್ ಗೂಡ್ಸ್ ನ ರಿಟರ್ನ್ ಮಾಡಿದ್ದಾರೆ, ಬ್ರಾಂಚ್ ಕೂಡ ಗೂಡ್ಸ್ ನ ರಿಟರ್ನ್ ಮಾಡಿದೆ ಹೆಡ್ ಆಫೀಸ್ಗೆ. ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ in bracket returns to head office. Head office. So yesterday 1,500. Okay. So now there is another one entry, that is surplus in stock. So ನೋಡಿ, surplus ಇತ್ತು ಅಂತ ಅಂದ್ರೆ ಜಾಸ್ತಿ ಇದೆ ಅಂತ ಅರ್ಥ. So we have to show it in debit side to branch adjustment account. Adjustment account. Okay, so this is surplus. Surplus in stock. Surplus in stock ಎಷ್ಟಿದೆ? ಡೆಫಿಸಿಟ್ ಇತ್ತು ಅಂತಂದ್ರೆ ಕ್ರೆಡಿಟ್ ಸೈಡ್ ಬರ್ತಿತ್ತು. ಸರ್ಪ್ಲಸ್ ಇರೋದ್ರಿಂದ ಡೆಬಿಟ್ ಸೈಡ್ ಬರುತ್ತೆ. ಸೊ ದಟ್ ಈಸ್ 1,650. Okay, so these are the entries relating to stock. Okay, now take the total and we will have to find out the closing balance. So by balance carried down. Okay, so this will be the balancing figure or closing stock. This is the closing stock. Okay, so take the total of this. This will be 63,150. So enter the same 63,150 and find out the closing stock. So when we find out, we get 5,650. Okay, so this will be the closing stock. So e closing stock na ನಾವು branch account ಅಲ್ಲಿ ತಗೊಂತೀವಿ. Okay, so this is relating to stock account. ಈಗ ಇದೇ ತರ ಡೆಟರ್ಸ್ ಅಕೌಂಟ್ ಅನ್ನ ರೆಡಿ ಮಾಡಬೇಕು. ಡೆಟರ್ಸ್ ಗೆ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಡೆಟರ್ಸ್ ಅಕೌಂಟ್ ಗೆ ಹಾಕ್ತಾ ಹೋಗೋಣ. Okay, so first to balance brought down. To balance brought down. Okay, so opening balance ಕೊಟ್ಟಿದ್ದಾರೆ ಅವರು, that is 8,800. ಇದರ ಜೊತೆಗೆ ಏನಾಗಿದೆ? ಕ್ರೆಡಿಟ್ ಸೇಲ್ಸ್ ಆಗಿದೆ. ಸೊ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. ಕ್ರೆಡಿಟ್ ಸೇಲ್ಸ್ ಅಂತ ಬರಿಬೇಡಿ, ಸ್ಟಾಕ್ ಅಕೌಂಟ್ ಅಂತ ಬರಿಬೇಕು. ಸ್ಟಾಕ್ ಅಕೌಂಟ್. ಸೊ ಸ್ಟಾಕ್ ಅಕೌಂಟ್ in bracket you can write credit sales. So credit sales ಅಂತ ಅಂದ್ರೆ that will be 31,000. Okay, now debtors ಎಷ್ಟೆಷ್ಟು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. By cash account. Okay, so this is because we have received cash from debtors. So ಎಷ್ಟಿದೆ ಇದು? 30,400. ಹಾಗೆ ಇದು ಏನ್ ಸೇಲ್ ಆಗಿದೆ, ಕ್ರೆಡಿಟ್ ಸೇಲ್ ಆಗಿದೆ, ಅಲ್ಲಿ ರಿಟರ್ನ್ಸ್ ಕೂಡ ಆಗಿದೆ. By
branch stock account. So this is returns from debtors. Returns from debtors is 1,200. 1,200. Then next now discount ಅವ್ರಿಗೆ allow ಮಾಡಿದೀವಿ. Discount is expenses for us. So by branch expenses account. So in bracket you can write discount allowed. So discount allowed is 200. 200. Okay. So these are the information which is relating to debtors. ಈಗ ನಾವು closing balance ಅನ್ನ find out ಮಾಡ್ಕೋಬೇಕು. By balance carried down, and this will be our closing debtors. So in bracket you can write closing debtors. Okay. So take the total of this. So total will be 39,800. So write the same and find out the closing. So closing is 8,000. Okay. So ನಮ್ಗೀಗ ಬ್ರಾಂಚ್ ಡೆಟರ್ಸ್ ಅಕೌಂಟ್ ರೆಡಿ ಮಾಡೋದ್ರಿಂದ ಕ್ಲೋಸಿಂಗ್ ಡೆಟರ್ಸ್ ಸಿಕ್ತು. ಸೊ ಇದನ್ನು ಕೂಡ ನಾವು ಬ್ರಾಂಚ್ ಅಕೌಂಟ್ ರೆಡಿ ಮಾಡುವಾಗ ಯೂಸ್ ಮಾಡ್ಕೊಂತೀವಿ. Now the next account which we will prepare is branch expenses account. So expenses ಏನೇನಿದೆ ಅದು ಡಿಸ್ಕೌಂಟ್ ಇರ್ಬೋದು ಅಥವಾ ಬ್ರಾಂಚ್ ತನ್ನ ಏನ್ ಬೇರೆ ಬ್ರಾಂಚ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಇಲ್ಲಿ ಬರಿಬಹುದು. ಓಕೆ. ಸೊ ಟು ಬ್ರಾಂಚ್ ಡೆಟಾರ್ಸ್ ಅಕೌಂಟ್, ಯಾಕಂತಂದ್ರೆ ನಾವು ಡಿಸ್ಕೌಂಟ್ ಕೊಟ್ಟಿದ್ದಿದೆ ಡೆಟಾರ್ಸ್ ಅಕೌಂಟ್. ಸೊ ಇನ್ ಬ್ರಾಕೆಟ್ ಯು ರೈಟ್ ಡಿಸ್ಕೌಂಟ್ ಅಲೌಡ್. Discount allowed. So discount allowed is 200. Okay, this is 200. So ಹಾಗೆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್ ಅಂತ ಕೊಟ್ಟಿದ್ದಾರೆ. ಸೊ ಟು ಕ್ಯಾಶ್ ಅಕೌಂಟ್, ಯಾಕಂದ್ರೆ ಎಕ್ಸ್ಪೆನ್ಸಸ್ ಅನ್ನ ಪೇ ಮಾಡಿದ್ದಿದೆ, ದಟ್ ಇಸ್ 5,400. ಸೊ ಆಗಿರೋ ಒಟ್ಟು ಎಕ್ಸ್ಪೆನ್ಸಸ್ ಅನ್ನ ನಾವಿಲ್ಲಿ ಬರಿಬೇಕು. ಸೊ ದಿಸ್ ಇಸ್ ದಿ ಟೋಟಲ್ ಆಫ್ ಅವರ್ ಎಕ್ಸ್ಪೆನ್ಸಸ್, that is 5,600. Okay. ನಾವು ಈಗ ಇದನ್ನ ನೆಕ್ಸ್ಟ್ ಅಕೌಂಟ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಬೈ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. Okay. So this is balance transferred. Balance transferred. Okay. So the entry will be 5,600. 5,600. Okay. So transfer this adjustment, this balance to the adjustment account. Okay. Then the next one, the last one is adjustment account. After this we will go directly to goods sent to branch account. Okay. So ಈ adjustment account ಅಲ್ಲಿ mainly ಏನಾಗಿರುತ್ತೆ, ನಾವು ಲೋಡಿಂಗ್ ಅನ್ನ ತೋರಿಸ್ತೀವಿ. ಓಕೆ. ಸೊ ಲೋಡಿಂಗ್ ಟ್ರಾನ್ಸ್ಫರ್ ಮಾಡ್ತೀವಿ, ಹಾಗೆ ಅದು ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಅನ್ನ ಏನ್ ಟ್ರಾನ್ಸ್ಫರ್ ಮಾಡಿದೀವಿ ಅದನ್ನ ಇಲ್ಲಿ ತೋರಿಸ್ತೀವಿ. ಓಕೆ. ಸೊ ಫಸ್ಟ್ ವಿ ವಿಲ್ ಟೇಕ್ ದಿ ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಅಂತ ಅಂದಾಗ ಕ್ಲೋಸಿಂಗ್ ಸ್ಟಾಕ್ ಮೇಲಿಂದ ತೆಗೆಯೋಣ. ಟು ಸ್ಟಾಕ್ ರಿಸರ್ವ್ ಅಕೌಂಟ್. ಸ್ಟಾಕ್ ರಿಸರ್ವ್ ಅಕೌಂಟ್. ಇನ್ ಬ್ರಾಕೆಟ್ ಯು ಕ್ಯಾನ್ ರೈಟ್ ಲೋಡಿಂಗ್ ಇನ್ ಕ್ಲೋಸಿಂಗ್ ಸ್ಟಾಕ್. ಓಕೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇರುವಂತಹ ಲೋಡಿಂಗ್. ಸೊ ನೋಡಿ, ಕಾಸ್ಟ್ ಪ್ಲಸ್ 50% ಇದೆ ಅಂದ್ರೆ ಕಾಸ್ಟ್ ಮೇಲೆ 50% ಅಂತ ಅಂದ್ರೆ ಕಾಸ್ಟ್ ಮೇಲೆ 1/2 ಅಂತ ಅಂದ್ರೆ ಅದು ಇನ್ವಾಯ್ಸ್ ಪ್ರೈಸ್ ಮೇಲೆ 1/3 ಇರುತ್ತೆ. ನಾನು ಲೋಡಿಂಗ್ ಚಾರ್ಟ್ ಅನ್ನ ನಿಮ್ಗೆ ಕೊಟ್ಟಿದ್ನಲ್ಲ, ಸೊ ಅದನ್ನೇ ನಾವು ರೆಫರ್ ಮಾಡಿದಾಗ ಕಾಸ್ಟ್ ಮೇಲೆ 50% ಆದಾಗ ಅದು ಸೇಲ್ ಪ್ರೈಸ್ ಮೇಲೆ ಅಥವಾ ಇನ್ವಾಯ್ಸ್ ಪ್ರೈಸ್ ಮೇಲೆ 33.33 ಇರುತ್ತೆ, ಅಂದ್ರೆ 1/3 ಇರುತ್ತೆ. ಸೊ ಈಗ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು ಬಂದಿದೆ ಅದನ್ನ ಡಿವೈಡೆಡ್ ಇಂಟು 1/3 ಮಾಡಿದಾಗ ನಮ್ಗೆ ಅದರ ಮೇಲೆ ಲೋಡಿಂಗ್ ಸಿಗತ್ತೆ. ಸೊ ದ ಲೋಡಿಂಗ್ ಇಸ್ 1,883. ಸೊ 1,883, ಯಾಕಂದ್ರೆ ನಮ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂದಿದೆ ನೋಡಿ, 5,650 ಬಂದಿದೆ. 5,650
divided by 3 ಅಥವಾ ಅದರದ್ದು 1/3 ನಾವು ಫೈಂಡ್ ಔಟ್ ಮಾಡಿದಾಗ we get 1883. ಓಕೆ, ನಾವು ಅದೇ ರೀತಿ ಈಗ ಓಪನಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಅನ್ನ ತಗೊಳ್ಳೋಣ ಕ್ರೆಡಿಟ್ ಸೈಡ್. ಓಕೆ, ಸೊ ಓಪನಿಂಗ್ ಸ್ಟಾಕ್ ಎಂಟ್ರಿ ಡೆಬಿಟ್ ಸೈಡ್ ಬಂದಿರುತ್ತೆ, ಅದರ ಲೋಡಿಂಗ್ ಕ್ರೆಡಿಟ್ ಸೈಡ್ ಇಲ್ಲಿ ಬರುತ್ತೆ. ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್ ಬಂದಿರುತ್ತೆ, ಅದರ ಮೇಲೆ ಲೋಡಿಂಗ್ ಡೆಬಿಟ್ ಸೈಡ್ ಬಂತು. ಓಕೆ, ಬೈ ಸ್ಟಾಕ್ ರಿಸರ್ವ್ ಅಗೇನ್, ಬೈ ಸ್ಟಾಕ್ ರಿಸರ್ವ್ ಅಕೌಂಟ್. So bracket loading in opening stock. Loading in opening stock is how much? Opening stock yesterday. Opening stock we know it is 9,300. 9,300. 1/3 will be 3,100. Okay, 3,100. Okay. Now next. ಓಕೆ, ಈಗ ಓಪನಿಂಗ್ ಸ್ಟಾಕ್ ಮೇಲಾಯ್ತು, ಕ್ಲೋಸಿಂಗ್ ಸ್ಟಾಕ್ ಮೇಲಾಯ್ತು. ಈಗ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಗೂಡ್ಸ್ ಸಪ್ಲೈ ಏನಾಗಿದೆ ಅದರ ಮೇಲೆ, ಗೂಡ್ಸ್ ಸಪ್ಲೈ ಡೆಬಿಟ್ ಸೈಡ್ ಎಂಟ್ರಿ ಆಗಿರುತ್ತೆ, ಹಾಗಾಗಿ ಅದರ ಲೋಡಿಂಗ್ ಕ್ರೆಡಿಟ್ ಸೈಡ್ ನಾವು ತೋರಿಸ್ತೀವಿ. ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಓಕೆ, ಸೊ ಹಿಯರ್ ಯು ಕ್ಯಾನ್ ಶೋ ಇಟ್ ಆಸ್ ಲೋಡಿಂಗ್ ಇನ್ ಗೂಡ್ಸ್ ಸೆಂಟ್. ಓಕೆ, ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚಸ್ ನೋಡಿ, ಅವ್ರು ಆಲ್ರೆಡಿ 34,000 ಕೊಟ್ಟಿದ್ದಾರೆ, ಆದ್ರೆ ನಾವು ಅದನ್ನ ಇನ್ವಾಯ್ಸ್ ಪ್ರೈಸ್ ಮೇಲೆ ಕನ್ವರ್ಟ್ ಮಾಡ್ಕೊಂಡು 17,000 ಆಡ್ ಮಾಡಿದ್ವಿ. 17,000 ಇಸ್ ದ ಲೋಡಿಂಗ್ ಪಾರ್ಟ್. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಶೋ ಇಟ್ ಆಸ್ 17,000. ಓಕೆ, 17,000 ಇಸ್ ದಿ ಲೋಡಿಂಗ್ ಪಾರ್ಟ್. ದೆನ್ ನೆಕ್ಸ್ಟ್, ಕೆಲವೊಂದು ಗೂಡ್ಸ್ ಬ್ರಾಂಚ್ ಹೆಡ್ ಆಫೀಸ್ ರಿಟರ್ನ್ ಆಗಿದೆ, ಅದನ್ನ ನಾವು ಕ್ರೆಡಿಟ್ ಸೈಡ್ ತೋರಿಸಿದ್ವಿ. ಈಗ ಅದರ ಮೇಲೆ ಲೋಡಿಂಗ್ ಅನ್ನ ತೆಗಿಬೇಕು ಅಂತಂದ್ರೆ ಡೆಬಿಟ್ ಸೈಡ್. ಟು ಗೂಡ್ಸ್ sent to branch. Okay, so in bracket you can write loading in returns. Okay, returns. So returns ಎಷ್ಟಿದೆ? 1,500 ಇದೆ. 1,500 ನ 1/3 ಎಷ್ಟು? 500. Okay, 500. Okay, so 500 will be the loading. Okay, so now next is we have another one, that is surplus. Surplus ಅನ್ನೋದು ಒಂದು ಬಂದಿದೆ. ಸೊ ಆ ಸರ್ಪ್ಲಸ್ ಅಲ್ಲೂ ಕೂಡ ಇಲ್ಲಿ ಲೋಡಿಂಗ್ ಇರುತ್ತೆ. ಸೊ ದಟ್ ಯು ಕ್ಯಾನ್ ಶೋ ಇಟ್ ಕ್ರೆಡಿಟ್ ಸೈಡ್, ಬಿಕಾಸ್ ನಾವು ಸರ್ಪ್ಲಸ್ ಸ್ಟಾಕ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತೋರಿಸಿದೀವಿ, ಹಾಗಾಗಿ ಈಗ ಅದು ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಬ್ರಾಂಚ್ ಸ್ಟಾಕ್ ಅಕೌಂಟ್. ಬ್ರಾಂಚ್ ಸ್ಟಾಕ್ ಅಕೌಂಟ್. ಸೊ ಹಿಯರ್ in bracket you write loading in surplus. Loading in surplus. Okay, so surplus stock adu. So loading again 1/3 ತಗೊಳ್ಳಿ. So surplus is how much here? Surplus is 1,650. 1,650 ನ 1/3 ನಾವು ಕ್ಯಾಲ್ಕುಲೇಟ್ ಮಾಡಿದಾಗ we get 550. Okay, so 550. Okay, 550. Now take the total. You will get here. First we will take the subtotal. Ella loading ಇಂದ ಎಷ್ಟಾಯ್ತು ಅಂತ ನಾವಿಲ್ಲಿ ತಗೋಬಹುದು. ಇದನ್ನ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈಗೇನ್ ನಾವು ಇಲ್ಲಿ ತೋರಿಸ್ತೀವಿ, that will be the gross profit. Okay, so let us see the total. The total here is 20,650. Okay, so 20,650. 20,650 ಅಂತ ಅಂದ್ರೆ ಇಲ್ಲಿ ನಮ್ಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತು ಅಂತ ನಾವು ನೋಡ್ಬೇಕಾಗತ್ತೆ. ಟು ಗ್ರಾಸ್ ಪ್ರಾಫಿಟ್, ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಸೊ ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಎಷ್ಟಾಗತ್ತೆ ಅನ್ನೋದನ್ನ ನೀವು ನೋಡಿ. Okay, so gross profit will be the difference between the credit side and the debit side. So credit side ಎಷ್ಟಾಯ್ತು, debit side ಎಷ್ಟಾಯ್ತು ಅಂತ ನಾವು ಇಲ್ಲಿ ನೋಡ್ಬೇಕು. So write the total 20,650 and deduct the amount appearing on the debit side. So ಇದು ಎಷ್ಟಾಗತ್ತೆ ಈಗ? We get 18,267. So 18,267 is the
gross profit. So now let us enter the same, enter the entries in the same account and continue this. By gross profit brought down. So ನೀವು trading and profit and loss account ಅಲ್ಲಿ ಹೇಗೆ ಒಂದರಲ್ಲೇ ಹಾಕಿ ನಾವು first gross profit find out ಮಾಡಿ net profit find out ಮಾಡ್ತೀವೋ. So in the same fashion we are preparing the adjustment account by gross profit brought down. Okay, so gross profit ಎಷ್ಟು ಬಂತು ನಮ್ಗಿಲ್ಲಿ? We have got 18,267. Okay, so ಈಗ ಇದರಲ್ಲಿ ಏನು ಅಡ್ಜಸ್ಟ್ಮೆಂಟ್ ನಾವು ಮಾಡಬೇಕು ಅಂತಂದ್ರೆ, we are having expenses ಕೂಡ ನಾವು ಎಕ್ಸ್ಪೆನ್ಸಸ್ ಅಕೌಂಟ್ ಅನ್ನ ತೆಗೆದು ನೋಡಿದ್ರೆ ಅಲ್ಲಿ ಬ್ಯಾಲೆನ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಟು ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್. ಓಕೆ, ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ಅಲ್ಲಿ ನಮ್ಗೆ ಬಂದಿರುವಂತದ್ದು 5,600. ಸೊ ದ ಸೇಮ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಹಿಯರ್. ಓಕೆ, 5,600. 5,600. ಈಗ there is surplus of stock. ಸೊ ಅದನ್ನು ಕೂಡ ನಾವು ಇಲ್ಲಿ ತೋರಿಸಬೇಕಾಗತ್ತೆ ಬೈ ಬ್ರಾಂಚ್ ಸ್ಟಾಕ್ ಅಕೌಂಟ್. ಯಾಕಂದ್ರೆ there is surplus. ಡೆಫಿಸಿಟ್ ಇದ್ದಿತ್ತು ಅಂತ ಅಂದ್ರೆ ಡೆಬಿಟ್ ಸೈಡ್ ತೋರಿಸ್ತಿದ್ವಿ. ಸರ್ಪ್ಲಸ್ ಇರೋದ್ರಿಂದ ವಿ ಆರ್ ಎಂಟ್ರಿಂಗ್ ಇಟ್ ಟು ದಿ ಕ್ರೆಡಿಟ್ ಸೈಡ್. ಓಕೆ, ಸೊ ದಿಸ್ ಇಸ್ ಕಾಸ್ಟ್ ಆಫ್ ಸರ್ಪ್ಲಸ್ ಸ್ಟಾಕ್. ಕಾಸ್ಟ್ ಪ್ರೈಸ್ ಅಷ್ಟೇ ತಗೋಬೇಕು. ಸೊ 550, 1,650 ಇದೆ ಸರ್ಪ್ಲಸ್, ಅದರಲ್ಲಿ 550 ಲೋಡಿಂಗ್ ಇತ್ತು ಅಂದ್ರೆ ಅದರ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? 1,100. 1,100. Okay, now take the total, you will get net profit. So total ತಗೊಂಡಾಗ 19,367 ಆಗತ್ತೆ. Now find out the balance and we will call it as net profit. To net profit. This is transferred. Where are we transferring this? We are transferring it to general P&L account. Okay. Okay. So net profit transferred. Okay. So the closing balance with the net profit will be 13,767. Okay. So this is our branch adjustment account. So branch adjustment account ಅಲ್ಲಿ first loading ಅನ್ನ ತೋರಿಸಿ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಬ್ರಾಂಚ್ ಎಕ್ಸ್ಪೆನ್ಸಸ್ ಅಕೌಂಟ್ ಇಂದ ಆಗಿರುವಂತ ಟ್ರಾನ್ಸ್ಫರ್ ಮತ್ತೆ ಸರ್ಪ್ಲಸ್ ಇತ್ತು ಅಥವಾ ಡೆಫಿಸಿಟ್ ಇತ್ತು ಅಂತಂದ್ರೆ ಆ ಎಂಟ್ರಿನ ತೋರಿಸಿ ನೆಟ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋದು. Now the next ledger account which we will prepare is goods sent to branch account. So goods sent to branch account. So first ಅಲ್ಲಿ ಡೆಬಿಟ್ ಎಂಟ್ರಿ ಬಂದಿದೆ, ಇಲ್ಲಿ ಕ್ರೆಡಿಟ್ ಬರುತ್ತೆ ಬೈ ಬ್ರಾಂಚ್ ಸ್ಟಾಕ್ ಅಕೌಂಟ್. So this is goods sent at invoice price. Okay. So this will be 51,000. Now ಕಳಿಸಿದ್ದು with at invoice price 34,000 ಅವ್ರು ಕೊಟ್ಟಿದ್ದಾರೆ. 17,000 ಆಡ್ ಮಾಡಿ 51,000 ಇನ್ನ ಇಲ್ಲಿ ತೋರಿಸಿದ್ವಿ. ಅದೇ ರೀತಿ ಗೂಡ್ಸ್ ರಿಟರ್ನ್ ಆಗಿದೆ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್. Returns to head office. Returns to head office is how much? 1,500. Okay. ಈಗ ಇದ್ರ ಎರಡರ ಮೇಲೂ ರಿಟರ್ನ್ ಲೋಡಿಂಗ್ ಅನ್ನ ತೆಗೆಯೋಣ. ಟು ಬ್ರಾಂಚ್ ಡೈರೆಕ್ಟ್ ಆಗಿ ಬರಿಬೇಡಿ, ಯಾಕಂದ್ರೆ ಅದನ್ನೆಲ್ಲ ನಾವು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ತೋರಿಸಿರೋದ್ರಿಂದ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತಾನೆ ಬರಿಬೇಕು. ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. Loading on goods sent. Okay. Loading on goods sent ಎಷ್ಟಿದೆ? 17,000 ಇದೆ. So 17,000. 17,000. Then ಅದೇ ರೀತಿ ರಿಟರ್ನ್ಸ್ ಅಲ್ಲೂ ಕೂಡ ಅಗೇನ್ ಬೈ
branch adjustment account. So this is loading on goods returned. So goods returned loading 500 ide. So 500. Take the total 51,500. So write the same. Now balance you transfer it to trading account. To trading account. So this is the balance. So find out the balance. You will get 33,000. Okay. 33,000 is the amount transferred to trading account by closing the goods sent to branch account. Okay. So ಈಗ ನಾವು 5 ledger account ready ಮಾಡ್ಕೊಂಡಿದ್ದಾಯ್ತು. Now we are going to prepare the final one, that is branch account. So ಈಗ to opening stock. Opening stock is 9,300. Then next we have to opening debtors. Opening debtors 8,800. Okay. Then we have goods sent. To goods sent to branch, that is 51,000. Okay. So ಈಗ ಅದೇ ರೀತಿ ಸೇಲ್ಸ್ ಗಳಾಗಿದೆ. By cash. Okay. Under that cash sales. Cash sales is 25,000. Then we have received from debtors. Debtors payment ಮಾಡಿದ್ದಾರೆ ಎಷ್ಟು 30,400. 30,400. So outer column you write the total 55,400. Then goods return ಆಗಿದೆ ಇಲ್ಲಿ. By goods sent to branch, that is returns from branch. Returns from branch. Branch ಇಂದ ಆಗಿರುವಂತ returns ಎಷ್ಟಿದೆ 1,500 ಇದೆ. Okay. Then we have to cash. This is relating to expenses. So expenses 5,400 ಇದೆ. Expenses at branch ಅಂತ ಕೊಟ್ಟಿದ್ದಾರೆ. Okay. So ಇದಿಷ್ಟ ಆದ್ಮೇಲೆ ನಾವೇನ್ ಮಾಡ್ಬೇಕೀಗ ಕ್ಲೋಸಿಂಗ್ ಅನ್ನ ಎಂಟ್ರಿ ಮಾಡೋಣ. By closing stock. So closing stock ನಾವು ಬ್ರಾಂಚ್ ಸ್ಟಾಕ್ ಅಕೌಂಟ್ ರೆಡಿ ಮಾಡಿದಾಗ ಸಿಕ್ಕಿದೆ 5,650 ಬಂದಿದೆ. ಅದೇ ರೀತಿ ಕ್ಲೋಸಿಂಗ್ ಡೆಟಾರ್ಸ್ ಅನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. By closing debtors. Closing debtors ನಮ್ಗೆ 8,000 ಬಂತು. Okay, 8,000. Now loading ಅನ್ನ ತೆಗಿಯೋದು. Okay, so opening stock ಮೇಲೆ ಮೊದಲು ತೆಗೆದುಬಿಡೋಣ. ಡೆಬಿಟ್ ಸೈಡ್ ಅಲ್ಲಿ ಯಾವ್ದಾದಿದೆ ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಕೊಡ್ತೀವಿ. By stock reserve. So this is loading on opening stock. So loading on opening stock is 3,100. We have already calculated adjustment account ಅಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗೆ ಮತ್ತೆ ಡೆಬಿಟ್ ಸೈಡ್ ನೋಡಿ ರಿಟರ್ನ್ಸ್ ಒಂದು ಬಂದಿದೆ. ಗೂಡ್ಸ್ ಸೆಂಟ್ ಇದೆ. ಸೊ ಅದರ ಮೇಲೆ by goods sent to branch. So bracket ಅಲ್ಲಿ loading on goods sent, that will be 17,000. Okay. Now coming to the credit side entries. So credit side ಅಲ್ಲಿ ಬಂದಿರುವಂತದ್ದಕ್ಕೆ ನಾವು ಡೆಬಿಟ್ ಸೈಡ್ ಲೋಡಿಂಗ್ ಅನ್ನ ಕೂರಿಸ್ತೀವಿ. ರಿಟರ್ನ್ಸ್ ಆಗಿದೆ ನೋಡಿ, ರಿಟರ್ನ್ಸ್ ಫ್ರಮ್ ಬ್ರಾಂಚ್, ಅದಕ್ಕೆ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಸೊ ಇನ್ ಬ್ರಾಕೆಟ್ ಲೋಡಿಂಗ್
on returns. Returns from debtors ನಾವಿಲ್ಲಿ ತಗೊಳ್ಳಲ್ಲ, ಅದು ಡೆಟಾರ್ಸ್ ಅಕೌಂಟಿಗೆ ಅಷ್ಟೇ ಬರುತ್ತೆ. ಓಕೆ, ಸೊ ಇಲ್ಲಿ ಬ್ರಾಂಚ್ ರಿಲೇಟೆಡ್ ಅಷ್ಟೇ. ಸೊ 1500 ಇದೆ, ಅದರದ್ದು 1/3 ಅಂತ ಅಂದ್ರೆ 500. ಓಕೆ, ದೆನ್ ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಗೆ ಟು ಸ್ಟಾಕ್ ರಿಸರ್ವ್. Stock reserve, that is loading on closing stock. So loading on closing stock is 5650, other 1/3 now calculate ಮಾಡಿದೀವಿ, 1883 ಬಂತು. Okay, so we have completed everything. Now take the total. Credit side ಜಾಸ್ತಿ ಇರಬೇಕು ಅಂದ್ರೆ ನಮಗೆ ಪ್ರಾಫಿಟ್ ಬಂದ ಹಾಗೆ. So on the face we can say that credit side is greater and the total is 90,650. So write the same total debit side also, and the difference will be the profit which will be transferred to general P&L account, to general P&L account, that is profit and loss account. So profit transferred. Profit transferred. So profit transferred is 13,767. So this is how we are going to record the entries in debtors and stock and debtors system. Okay, so debtor system ಅಲ್ಲಿ ಏನಾಗ್ತಿತ್ತು, ನಾವು ಡೈರೆಕ್ಟ್ ಆಗಿ ಬ್ರಾಂಚ್ ಅಕೌಂಟ್ ಅನ್ನ ರೆಡಿ ಮಾಡ್ತಿದ್ವಿ. ಬೇಕು ಅಂತ ಅಂದಾಗ ಅಷ್ಟೇ ಡೆಟಾರ್ಸ್ ಅಕೌಂಟ್ ಅನ್ನ ರೆಡಿ ಮಾಡ್ಕೊಂಡು ಪೆಟಿ ಕ್ಯಾಶ್ ಅಕೌಂಟ್ ರೆಡಿ ಮಾಡ್ತಿದ್ವಿ, ಅಲ್ಲಿ ಹಾಗೆ ಮಾಡ್ತಿದ್ವಿ. ಸೊ ಆದ್ರೆ ಇಲ್ಲಿ ಏನ್ ಬರುತ್ತೆ, ಸ್ಟಾಕ್ ಅಕೌಂಟ್ ಬರುತ್ತೆ, ಡೆಟಾರ್ಸ್ ಅಕೌಂಟ್ ಬರುತ್ತೆ, ಎಕ್ಸ್ಪೆನ್ಸಸ್ ಅಕೌಂಟ್ ಬರುತ್ತೆ, ಅಡ್ಜಸ್ಟ್ಮೆಂಟ್ ಅಕೌಂಟ್ ಬರುತ್ತೆ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಬಂದ್ಮೇಲೆ ಬ್ರಾಂಚ್ ಅಕೌಂಟ್ ರೆಡಿ ಆಗುತ್ತೆ. Okay, so this is how we are going to prepare the entries. So in this session we discussed the journal entries under stock and data system, and we also solved one problem which was asked by RCUB in May 2019 for 15 marks. So next session ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ತಗೊಳ್ಳೋಣ, and we will see one more problem on this and we will continue it. So thank you, and I hope you will be able to follow this system. Thank you.